ರಾಜ್ಯದ ಕರಾವಳಿಯ ಮೀನುಗಾರರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹವಾಮಾನ ವೈಪರೀತ್ಯದಿಂದಾಗಿ ಕಡಲ ಮಕ್ಕಳು ಕಂಗಾಲಾಗಿದ್ದಾರೆ. ಬಂದರಿನಲ್ಲಿ ಈಗ ಸಾಲು ಸಾಲು ದೋಣಿಗಳು ಲಂಗರು ಹಾಕಿವೆ. ಬಂದರ್ನಲ್ಲಿ ನಿಂತಿರುವ ಸಾಲು ಸಾಲು ದೋಣಿಗಳು, ಸುಮಾರು 300ಕ್ಕೂ ಹೆಚ್ಚು ಯಾಂತ್ರಿಕ ಬೋಟುಗಳು, ಕೆಲಸದಲ್ಲಿ ನಿರತರಾಗಿರುವ ಕಡಲ್ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಂದರಿನಲ್ಲಿ. ಅರಬ್ಬಿ ಸಮುದ್ರದಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿ ಕಡಲ ಮಕ್ಕಳು ಕಂಗಾಲಾಗಿದ್ದಾರೆ. ಭಾರೀ ಪ್ರಮಾಣದ ಗಾಳಿ ಬೀಸ್ತಾ ಇರೋದ್ರಿಂದ ಮೀನುಗಾರರ ಮೇಲೆ ಪರಿಣಾಮ ಬೀರಿದೆ. ಹೀಗಾಗಿ ಆಳ ಸಮುದ್ರ ಮೀನುಗಾರಿಕೆ ನಡೆಸುವ ಯಾಂತ್ರಿಕ ಬೋಟುಗಳು ರಕ್ಷಣೆಗಾಗಿ ಹತ್ತಿರದ ಬಂದರುಗಳಿಗೆ ದೌಡಾಯಿಸಿವೆ. ಕಳೆದೆರಡು ದಿನಗಳಿಂದ 45ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ಗಾಳಿ ಎಲ್ಲ ತುಂಬಾ ಜೋರಾಗಿದೆ. ಹಾಗಾಗಿ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಒಳಗೆ ಬಂದಿದೆ. ಸಾಧಾರಣ 48ರಿಂದ ಸ್ಪೀಡಲ್ಲಿ ಗಾಳಿ ಉಂಟಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಳಗೆ ಬಂದಿದೆ. ಮೀನುಗಾರಿಕೆ ಅಂತ ಇಲ್ಲ ಈ ಸಾರಿನೂ ತುಂಬಾ ಕಡಿಮೆ, ಮೀನೇ ಇಲ್ಲ ಈ ಸಲ. ಗಾಳಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಜಾಸ್ತಿ 2-3 ದಿವಸ ಉಂಟಂತ ಹೇಳ್ತಾರೆ. ತುಂಬಾ ಜಾಸ್ತಿ ಉಂಟು ಗಾಳಿ. ಫಸ್ಟ್ ಇಂದಾನೇ ಮೀನುಗಾರಿಕೆ ಇಲ್ಲ. ತುಂಬಾ ಕೆಲವರೆಲ್ಲ ಬೋಟ್ ಕಟ್ಟಿದ್ದಾರೆ ಮೀನಿಲ್ಲದೆ. ತುಂಬಾ ಕಷ್ಟ ಉಂಟು ಈ ಸಾರಿ. ಗಾಳಿ ಅಬ್ಬರದಿಂದ ಆಳೆತ್ತರದ ಅಲೆಗೆ ಬೋಟಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ತಮ್ಮ ಪ್ರಾಣ ರಕ್ಷಣೆಯ ಜೊತೆಗೆ ಬೋಟುಗಳಿಗೆ ಆಗುವ ಹಾನಿಯನ್ನ ತಪ್ಪಿಸಲು ಹತ್ತಿರದ ಬಂದರನ್ನ ಸೇರಿಕೊಂಡಿದ್ದಾರೆ. ಭಟ್ಕಳ ತಾಲೂಕಿನ ತೆಂಗಿನಗುಂಡಿ, ತದಡಿ, ಹೊನ್ನವರ ಸೇರಿದಂತೆ ಇತರ ಕಡೆಗಳಲ್ಲಿ ನೂರಾರು ಸಂಖ್ಯೆಯ ಬೋಟುಗಳು ಲಂಗರು ಹಾಕಿವೆ. ಎಲ್ಲ ಮೀನಂತಿಲ್ಲ, ಬರಗಾಲ. ಹೋದ ವರ್ಷಕ್ಕಿಂತ ಈ ವರ್ಷ 3% ಬರಗಾಲನೇ, ಮೀನೇ ಇಲ್ಲ. 2 ಬೋಟ್ ಹಾಕೊಂಡು ಬಲಿ ಹಾಕೊಂಡು ಫಿಶಿಂಗ್ ಮಾಡಿದ್ರು, ಒಂದು ಬುಟ್ಟಿ ಮೀನು ಸಿಕ್ಕುವುದಿಲ್ಲ. ಆ ಥರ ಬರಗಾಲದ ಪರಿಸ್ಥಿತಿ. ಅದ್ರಿಗೆ ಇದನ್ನು ಹವಾಮಾನ ಒಪ್ಪಿರುತ್ತೆ ಬೇರೆ. ಸುಮಾರು 40ರಿಂದ 50 ಸ್ಪೀಡ್ ತನಕ ಗಾಳಿ ಉಂಟಂತೆ. ಇನ್ನು 2-3 ದಿವಸ ಉಂಟಂತೆ. ನಮ್ಮ ಸುರಕ್ಷಿತ ಸಲುವಾಗಿ ನಾವಿಲ್ಲಿ ಬಂದರಿಗೆ ಬಂದರೆ ಇಲ್ಲಿ ಬೋಟ್ ಅಂದರೆ ಒಂದು 300 ಚಿಲ್ಲರೆ ಬೋಟ್ ಆಗ್ಬೋದೇನೋ. ನಮ್ಮ ಒಂದು ಸೇಫ್ಟಿ ಸಲುವಾಗಿ ಬಂದರೆ. ಯಾಕಂದರೆ ಈ ಕರೆಯಲ್ಲೇ ಫಿಶಿಂಗ್ ಮಾಡೋದ್ರಿಂದ ಮೊಬೈಲ್ ಆ್ಯಪಲ್ಲಿ ಸಾಧಾರಣ ಸ್ವಲ್ಪ ಮೆಸೇಜ್ ಸಿಗ್ತದೆ. ಈ ಡೀಪಲ್ಲಿ ಫಿಶಿಂಗ್ ಮಾಡೋದಾದ್ರೆ ಎಂಥದ್ದು ಸಿಕ್ಕುವುದಿಲ್ಲ, ಮೆಸೇಜ್ ಸಿಕ್ಕುವುದಿಲ್ಲ. ಆಗಸ್ಟ್ 1ರಿಂದ ಕರಾವಳಿಯಲ್ಲಿ ಮೀನುಗಾರಿಕೆ ಆರಂಭವಾಗಿತ್ತು. ತಿಂಗಳ ಮೊದಲ ವಾರದಲ್ಲಿ ಆಳ ಸಮುದ್ರ ಮೀನುಗಾರಿಕೆ ನಡೆಸುವ ಮಂಗಳೂರು, ಮಲ್ಪೆ ಭಾಗದ ಯಾಂತ್ರಿಕ ದೋಣಿಗಳು ಮೀನು ಬೇಟೆ ಆರಂಭಿಸಿದ್ವು. ಆದರೆ ಈ ಬಾರಿ ಹವಾಮಾನ ಕಡಲ್ಮಕ್ಕಳಿಗೆ ಕೈಕೊಟ್ಟಿದೆ. ಒಂದು ಕಡೆ ಮತ್ಸ್ಯಕ್ಷಾಮ, ಇನ್ನೊಂದೆಡೆ ಹವಾಮಾನ ವೈಪರೀತ್ಯ ಮೀನುಗಾರರನ್ನ ಕಂಗೆಡಿಸಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಮೂಡ ಅಕ್ರಮದ ಸದ್ದು ಅದೆಷ್ಟು ಜೋರಾಗಿ ಸಂಚಲನ ಉಂಟು ಮಾಡ್ತೀವಿ, ನೀವೆಲ್ಲ ನೋಡಿದ್ದೀರಾ. ಅಷ್ಟೇ ಜೋರಾಗಿ ಸಿಎಂ ಕುರ್ಚಿ ಬಗ್ಗೆ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಆಯಿತು. ಸಿಎಂ ಪಟ್ಟ ಏರ್ಬೇಕು ಅನ್ನೋ ಹಂಬಲದಲ್ಲಿರೋ DK ಶಿವಕುಮಾರ್ ಅವರ ಬಗ್ಗೆ ಒಂದು ಭವಿಷ್ಯವಾಣಿ ಕುತೂಹಲ ಮೂಡಿಸಿದೆ. ಕೆಳಗಿಳಿಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆಗ್ತಾರಾ DK ಶಿವಕುಮಾರ್? ಅರ್ಚಕರೊಬ್ಬರಿಂದ ಅಚ್ಚರಿಯ ಭವಿಷ್ಯವಾಣಿ. ಜಾರಕಿಹೊಳಿ ಬ್ರದರ್ಸ್ ಸರ್ಕಾರಕ್ಕೆ ಕಂಟಕಾನ. DK ಶಿವಕುಮಾರ್ ಸಿಎಂ ಆಗೇ ಆಗ್ತಾರಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳ ಮಧ್ಯೆ ಅಚ್ಚರಿಯ ಭವಿಷ್ಯವಾಣಿಯೊಂದು ಹಲ್ಚಲ್ಲೆಬ್ಬಿಸಿದೆ. ಹೌದು, ಯಾದಗಿರಿ ಜಿಲ್ಲೆ ವಡಗೇರಾದ ಗೋನಾಳ ಗ್ರಾಮದ ಗುಡೆ ದುರ್ಗಾದೇವಿ ಅರ್ಚಕ ರಾಜಕಾರಣದಲ್ಲಿ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಅರ್ಚಕರ ಕನಸಲ್ಲಿ ಬಂದ ದುರ್ಗಾದೇವಿ DCM DK ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಸುಳಿವನ್ನ ಕೊಟ್ಟಿದ್ದಾರಂತೆ. ಯಾರಿಗೆ ಹಾಕ್ಬೇಕಂತ ಕೇಳಿದ್ರು ಅಮ್ಮ. ಸಿದ್ದರಾಮಯ್ಯನಾಗಲಿ DK ಶಿವಕುಮಾರ್, ನಾವು DK ಶಿವಕುಮಾರ್ಗೆ ಹಾಕೋಣ. ಸಿದ್ದರಾಮಯ್ಯ ಕೆಳಗಿಳಿಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಕೆಳಗಿಳಿಯೋಣ, DK ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಂಗಂತ ಹೇಳಕ್ ಬರಂಗಿಲ್ಲ. ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ 50-50 ಅಂತ ಹೇಳಿ. ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ಗೆ ಆಗಲೇಬೇಕು. ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನಾಗ 2 ಆದಮೇಲೆ 2 ಹಾಕಲೇಬೇಕಲ್ಲ. ಇನ್ನು ಕನಸಲ್ಲಿ ಬಂದ ದೇವಿ ಸಿಎಂ DCM ವಿಚಾರಕ್ಕಿಂತಲೂ ಸ್ಫೋಟಕ ವಿಷಯವನ್ನ ಹೇಳಿದ್ದಾಳೆ. ಸರ್ಕಾರ ಉರುಳೋದಿದ್ರೆ ಜಾರಕಿಹೊಳಿ ಬ್ರದರ್ಸ್ ಇಂದ ಅಂತ ಭವಿಷ್ಯ ನುಡಿದಿದ್ದಾಳೆ. ನಾವು ಕನಸಿನಲ್ಲಿ ಇರ್ತದೆ ಕರೆಕ್ಟಾಗಿ MB ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ, ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂತ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ. ಸರ್ಕಾರ ಕೊಡ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದೆ. ಹೆಂಗಪ್ಪ ಅಂದೆ.
ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಸರ್ಕಾರ ಬೀಳ್ತದ ಅಂತ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಕಂಟಕ ಸಾಧ್ಯತೆ ನಡುವೆ ಭವಿಷ್ಯವಾಣಿ ಚರ್ಚೆಯ ಹುಟ್ಟು ಹಾಕಿದೆ. ಸಿಎಂ ಸ್ಥಾನ ಬದಲಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆತ ಕಳ್ಳತನದ ಆರೋಪ ಹೊತ್ತಿರೋ ಆರೋಪಿ. ಇವತ್ತು ಪೊಲೀಸರು ಆತನನ್ನ ಕೋರ್ಟ್ಗೆ ಕರ್ಕೊಂಡು ಬಂದಿದ್ರು. ಆದರೆ ನ್ಯಾಯಾಲಯಕ್ಕೆ ಬರ್ತಾ ಇದ್ದ ಹಾಗೇನೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡ್ದ. ಹೆಂಗಿತ್ತು ಆತನ ಹೈಡ್ರಾಮಾ ನೋಡಿ. ಗಾಂಧೀಜಿ 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 ಅದೇನ್ ಸತ್ರ ಏನ್ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ರೀ. ಕೋರ್ಟ್ನಲ್ಲಿ ಕಿಟಕಿ ಗ್ಲಾಸ್ ಪೀಸ್ ಪೀಸ್, ಕೈಯಿಂದ ಗುದ್ದಿ ಪುಡಿ ಪುಡಿ ಮಾಡಿದ ಆರೋಪಿ. ಅಬಾಬಾ, ಅದೇನ್ ಸಿಟ್ಟು, ಅದೇನ್ ಆಕ್ರೋಶ. ಹೀಗೆ ಕೂಗಾಡ್ತಾ ಇರೋ ಈತನ ಹೆಸರು ಸಮ್ಮು ಅಂತ. ಈತನ ಮೇಲೆ ಕಳ್ಳತನದ ಆರೋಪ ಇದೆ. ಸದ್ಯ ಚಿತ್ರದುರ್ಗದ ಕಾರಾಗೃಹದಲ್ಲಿದ್ದಾನೆ. ಆದರೆ ಇವತ್ತು ಪೊಲೀಸರು ಈತನನ್ನ ಕೋರ್ಟ್ಗೆ ಕರೆ ತಂದಿದ್ರು. ಅಲ್ಲಿ ಈತನ ರಂಪಾಟ ನೋಡಿ ಪೊಲೀಸರೇ ಶಾಕ್ ಆಗಿ ಹೋದ್ರು. ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಬರ್ತಾ ಇದ್ದಂತೆ ತನ್ನ ಕೈಯಿಂದ ಕಿಟಕಿಯ ಗ್ಲಾಸ್ ಹೊಡೆದಿದ್ದಾನೆ. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ವಿಚಾರಣೆಗೆ ಅಂತ ಕೋರ್ಟ್ಗೆ ಕರೆತರಲಾಗಿತ್ತು. ಈ ವೇಳೆ ಕ್ಷುಲ್ಲಕ ವಿಷಯಕ್ಕೆ ಕೋರ್ಟ್ ಕಾರಿಡಾರ್ನಲ್ಲಿದ್ದ ಕಿಟಕಿಯ ಗ್ಲಾಸ್ಗೆ ಕೈನಿಂದ ಗುದ್ದಿ ರಂಪಾಟ ಮಾಡಿದ್ದಾನೆ. ಇದೇ ವೇಳೆ ಭದ್ರತೆಗೆ ನಿಯೋಜನೆಗೊಂಡಿದ್ದ ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೂ ಹಲ್ಲೆಗೆ ಮುಂದಾಗಿದ್ದಾನೆ. ಆರೋಪಿಯ ಕೈಗೆ ಗಾಯವಾಗ್ತಾ ಇದ್ದಂತೆ ಕೂಡಲೇ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಇನ್ನು ಪೊಲೀಸ್ ಜೀಪ್ನಲ್ಲಿ ಕುಳಿತೇ ಆರೋಪಿ ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾನೆ. ಜಡ್ಜ್ಗೆ ಮಾತಾಡಬೇಕು ಅಂದ್ರೆ ಮಾತಾಡಬಾರ್ದು ಅಂತಾರೆ ಇವರು. ಕೋರ್ಟ್ ಪ್ರೊಸೀಜರ್ ಇರುತ್ತಲ್ಲ, ಆ ರೀತಿ ಪ್ರೊಸೀಜರ್ ಇರುತ್ತೆ, ಅಲ್ಲಿ ಮಾತಾಡಕ್ ಬಿಡ್ತಾ ಇಲ್ಲ ಇವರು. ಮಾತೆತ್ತಿದ್ರೆ ಗಾಂಧೀಜಿ 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 ಗಾಂಧೀಜಿ. ನನಗೆ ಧಮಕಿ ಕೊಟ್ಟಿದ್ದಾರೆ ಜೈಲಲ್ಲಿ, ನಿನ್ಗೆ ವಿಷ ಹಾಕ್ತೀನಿ, ಇಲ್ಲ ಏನಾದ್ರೂ ಎನ್ಕೌಂಟ್ರ್ ಮಾಡ್ತೀನಿ, ನಿನ್ಗೆ ಏನಾದ್ರೂ ಒಂದು ದಾರಿ ತೋರಿಸ್ತೀನಿ ಅಂತ ಸಾಯಿಸಿ ಬೀಳ್ತೀರಿ. ಉದ್ಯಮಿ ಸಮೀರ್ ಅನ್ನೋರ ಮನೆಯಲ್ಲಿ ಲಕ್ಷಾಂತರ ಹಣ ದರೋಡೆ ನಡೆಸಿದ ಪ್ರಕರಣದಲ್ಲಿ ಸಮ್ಮು ಅಲಿಯಾಸ್ ಬಶೀರ್ನನ್ನ ಪೊಲೀಸರು ಬಂಧಿಸಿದ್ರು. ಸದ್ಯ ಕೋರ್ಟಲ್ಲಿ ಈತನ ಹೈ ಡ್ರಾಮಾದಿಂದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.